ವೇಣು ಬಂದು ಡೋರ್ ಬೆಲ್ ಮಾಡಿದ. ನಾನು ಗಾಬರಿ ಭಯದಿಂದ ಓಪನ್ ಮಾಡಿದೆ. ಅವನ ಮುಖದಲ್ಲಿ ಕೀಟಳೆ ಮಾದಕ ನಗುವಿತ್ತು. ನಾನು ನಡುಗಿದೆ. ಹೌದು ಫ್ರೆಂಡ್ಸ್, ಇಂದು ನಾನು ಹೇಳಲಿರುವ ಕತೆ ನಡೆಯಬಾರದ ಜೀವನದ ಒಂದು ಅಧ್ಯಾಯ. ಇದನ್ನು ನಾನು ನೆನಪಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಏನಾಯಿತು ಎಂದು ತಿಳಿಯಲು ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮನೆ ಒಳಗೆ ಬಂದ ವೇಣು ಸೋಫಾದ ಮೇಲೆ ಕುಳಿತ. ನನ್ನನ್ನೇ ದಿಟ್ಟಿಸುತ್ತಾ ಮೇಲಿಂದ ಕೆಳಗೆ ನೋಡಿದ. ನಾನು ನನಗೆ ಇಷ್ಟವಾದ ಹಸಿರು ಸೀರೆ ಉಟ್ಟಿದ್ದೆ. ವೇಣು, ಅತ್ತಿಗೆ ತಿಂಡಿ ಆಯ್ತಾ? ಇವಾಗ ಹುಷಾರಾಗಿದ್ದೀರಾ ಎಂದ. ನಾನು ಸಣ್ಣ ದನಿಯಲ್ಲಿ ಹ್ಞೂ ಎಂದೆ. ಇನ್ನ ನೋವಿದೆಯಾ? ನೋವಿದ್ದರೆ ಇವತ್ತು ಸಂಪೂರ್ಣವಾಗಿ ವಾಸಿಯಾಗುತ್ತೆ ಎಂದು ನನ್ನ ಕೈ ಹಿಡಿದು ರೂಮಿಗೆ ಕರೆದುಕೊಂಡು ಹೋದ. ಮಂಚದ ಮೇಲೆ ಮಲಗಿ ಹೊಟ್ಟೆ ಒತ್ತಿ ನೋಡುತ್ತೇನೆ, ಗಟ್ಟಿ ಇದ್ದರೆ ಇನ್ನ ವಾಸಿಯಾಗಿಲ್ಲ ಅಂತ. ಹ್ಞೂ, ಹೊಟ್ಟೆ ಇನ್ನ ಗಟ್ಟಿ ಇದೆ, ಸೊಂಟವನ್ನು ನೋಡೋಣವೆಂದು ಸೀರೆ ಜಾರಿಸಿದ. ಒಕ್ಕಳ ಸುತ್ತ ಒತ್ತಿ, ಇನ್ನ ವಾಸಿಯಾಗಬೇಕು, ನಾನು ವಾಸಿ ಮಾಡುತ್ತೇನೆ ಎಂದು ದಾರವನ್ನು ಎಳೆದ. ನಾನು ಕೋಪದಿಂದ ಚೀರಿದೆ. ಏನು ಮಾಡುತ್ತಾ ಇದ್ದೀಯಾ? ನಾನು ನಿನ್ನ ಅತ್ತಿಗೆ. ನಿನ್ನ ಬೆದರಿಕೆ ನಾನು ಎದುರಲ್ಲ. ವೇಣು, ನೀವು ಒಪ್ಪಲೇಬೇಕು. ಇಲ್ಲವಾದರೆ ನಾನು ಅಣ್ಣನಿಗೆ ಎಲ್ಲ ಹೇಳುತ್ತೇನೆ. ನಿಮ್ಮ ಪ್ರೇಮ ಪ್ರೀತಿ ಎಲ್ಲವನ್ನು ತಿಳಿಸುತ್ತೇನೆ. ನೀವು ಆಡಿರುವ ಆಟ ಎಲ್ಲವನ್ನು ಕೇಳಿ ಅಣ್ಣ ನಿಮ್ಮನ್ನು ಹೇಗೆ ಒಪ್ಪುತ್ತಾನೆ ನಾನೇ ನೋಡುತ್ತೇನೆ. ನೀವಿಬ್ಬರು ಇರುವ ಫೋಟೋಸ್ನ ಇವಾಗಲೇ ಅಣ್ಣನಿಗೆ ತೋರಿಸುತ್ತೇನೆ. ಫೋನ್ ಮಾಡ್ತೀನಿ ಎಂದು ಮೊಬೈಲ್ನಲ್ಲಿ ಡಯಲ್ ಮಾಡಿದ್ದ. ನಾನು ಬೇಡ ವೇಣು, ನಿನ್ನ ಕಾಲಿಗೆ ಬೀಳುತ್ತೇನೆ. ಇದು ನಮ್ಮ ಮದುವೆಗೆ ಮುಂಚೆ ನಡೆದ ವಿಷಯ. ಇದನ್ನು ಇವಾಗ ದೊಡ್ಡದು ಮಾಡಬೇಡ. ಇವಾಗ ನಮ್ಮಿಬ್ಬರ ಮಧ್ಯ ಏನೂ ಸಂಪರ್ಕವಿಲ್ಲ. ನಾನು ನ್ಯಾಯದಿಂದ ಪ್ರೀತಿಯಿಂದ ನಿನ್ನ ಅಣ್ಣನ ಜೊತೆ ಸುರೇಶ್ನನ್ನು ಪ್ರೀತಿಸುತ್ತಿದ್ದೇನೆ. ಇದನ್ನು ಹಾಳು ಮಾಡಬೇಡ ಎಂದು ಅವನ ಕಾಲಿಗೆ ಅಳುತ್ತಾ ಗೋಗೆರೆದು ಬಿದ್ದೆ. ವೇಣು, ಅತ್ತಿಗೆ ಎಂದು ಭುಜವನ್ನು ಮುಟ್ಟಿ ಮೇಲಕ್ಕೆ ಎತ್ತಿ, ನೀವೇನು ನನ್ನ ಶತ್ರುವಲ್ಲ. ನನಗೆ ನೀವು ತುಂಬ ಇಷ್ಟ. ನೀವು ಅಳಬೇಡಿ. ನಾನು ಅಣ್ಣನಿಗೆ ಏನೂ ಹೇಳಲ್ಲ. ಆದರೆ ನೀವು ಅಣ್ಣನಿಂದ ಏನೂ ಸುಖ ಪಡೆಯುತ್ತಿಲ್ಲ ಎಂದು ನನಗೆ ಗೊತ್ತು. ಅವನಿಗೆ ನಿಮ್ಮ ಮೇಲೆ ಮನಸ್ಸಿಲ್ಲ. ನೀವು ಒಬ್ಬರೇ ಸಂತೃಪ್ತಿ ಪಡ್ತಿರೋದನ್ನು ನಾನು ನೋಡಿದ್ದೇನೆ. ಅದನ್ನು ನಿಮಗೆ ನೀಡಬೇಕು ಎಂದು ಬಂದಿರೋದು ನಾನು. ಇದು ಯಾರಿಗೂ ಗೊತ್ತಾಗಲ್ಲ. ಎಷ್ಟು ದಿನ ನೀವು ಹೀಗೆ ಇರುತ್ತೀರಾ? ನಿಮ್ಮ ಯೌವನ ಕಳೆದು ಹೋಗುತ್ತದೆ. ಅದನ್ನು ಅನುಭವಿಸಲು ನನಗೆ ಅನುಮತಿ ನೀಡಿ. ನೀವು ಒಪ್ಪದಿದ್ದರೆ ಬಲವಂತವಾಗಿಯಾದರೂ ನಾನು ಪಡೆಯುತ್ತೇನೆ. ನೀವೇ ಒಪ್ಪಿದರೆ ಇಬ್ಬರಿಗೂ ಖುಷಿ. ನೋಡಿ, ಯೋಚಿಸಿ ನಿರ್ಧಾರ ಮಾಡಿ. ವೇಣು ಹೇಳಿದ್ದನ್ನು ಕೇಳಿ ನನಗೆ ಭೂಮಿ ನಡುಗಿದಂತೆ ಆಯಿತು. ಏನು ಹೇಳುತ್ತಿದ್ದಾನೆ? ಇವನಿಂದ ತಪ್ಪಿಸಿಕೊಳ್ಳೋಕೆ ದಾರಿಯೇ ಇಲ್ಲವಲ್ಲ. ವೇಣು, ನೀನು ನನಗೆ ಬೇರೆ ದಾರಿ ಇಲ್ಲದಂತೆ ಮಾಡಿದ್ದೀಯ. ಆಯಿತು, ನಾನು ಒಪ್ಪುತ್ತೇನೆ. ಆದರೆ ಇದು ಒಂದು ಬಾರಿಗೆ ಮಾತ್ರ ನೆನಪಿರಲಿ. ನೀನು ಫೋಟೋಸ್ ವಿಡಿಯೋಸ್ ಎಲ್ಲವನ್ನು ಡಿಲೀಟ್ ಮಾಡಬೇಕು. ಮುಂದೆ ತೊಂದರೆ ಕೊಡಬಾರದು. ಆಯಿತು ಅತ್ತಿಗೆ, ನೀವು ಒಪ್ಪಿದ್ದು ನನ್ನ ಪುಣ್ಯ. ನಿಮ್ಮ ಮುಂದೆನೇ ಎಲ್ಲವನ್ನು ಡಿಲೀಟ್ ಮಾಡ್ತೇನೆ. ಇನ್ನು ಹತ್ತಿರ ಬನ್ನಿ ಎಂದು ತಬ್ಬಿದ. ಆ ಬಿಸಿ ಸ್ಪರ್ಶ ಆನಂದ ತಂದಿತು. ಸಂಪೂರ್ಣವಾಗಿ ಸುಖಿಸಿದ. ನನ್ನ ಇಷ್ಟು ದಿನದ ವೇದನೆ ಕಾತರವನ್ನು ದೂರ ಮಾಡಿದ. ಮರುಭೂಮಿಗೆ ನೀರು ಉಣಿಸಿದ. ಅವನು ಮಾತು ಕೊಟ್ಟಂತೆ ಫೋಟೋಸ್ ವಿಡಿಯೋಸ್ ಡಿಲೀಟ್ ಮಾಡಿದ. ಈ ಘಟನೆ ನನಗೆ ನಾನು ಸುರೇಶ್ಗೆ ಮೋಸ ಮಾಡಿದೆ ಎಂಬ ಪಾಪ ಪ್ರಜ್ಞೆಯಿಂದ ಬಳಲುವಂತೆ ಮಾಡಿತು. ನಾನು ಅವರ ಮನಸ್ಸನ್ನು ಗೆಲ್ಲಲು ಎಲ್ಲ ಪ್ರಯತ್ನ ಮಾಡಿದೆ. ಸ್ವಲ್ಪ ದಿನದ ನಂತರ ಅವರು ನನ್ನನ್ನು ಒಪ್ಪಿದರು. ನಮ್ಮದು ಸುಖ ಸಂಸಾರವಾಯಿತು. ಹೌದು ಫ್ರೆಂಡ್ಸ್, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.